Hello students, welcome back to Statistics by Savita. Okay, previous video dalli nanu 1 mark 2 marks 1 mark theoretical distribution upload ಮಾಡಿದ್ದೆ. ಈಗ ನಾನು ನಿಮಗೆ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದೊಂದೇ ಅಂದರೆ ಎಲ್ಲ ಕವರ್ ಮಾಡಿಬಿಟ್ರೆ ಯಾರಿಗೆ ಬೇಕಂದವರು ಯೂಸ್ ಮಾಡ್ಕೊಳ್ಬೋದು ಅಂತ. ಈಗ ಪೋಸ್ ಆನ್ ಡಿಸ್ಟ್ರಿಬ್ಯೂಷನ್ ಕವರ್ ಮಾಡಿದ್ದೆ, ಬಟ್ ಪೋಸ್ ಆನ್ ಡಿಸ್ಟ್ರಿಬ್ಯೂಷನ್ ಯಾರೋ ಇನ್ನೊಂದು ಕಮೆಂಟ್ ಹಾಕಿದ್ರೆ ಇನ್ನೂ ಒಂದಿಷ್ಟು ಪೋಸ್ ಆನ್ ಡಿಸ್ಟ್ರಿಬ್ಯೂಷನ್ ಮಾಡಿ ಮೇಡಮ್ ಅಂತ. ಅದನ್ನು ಇನ್ನೊಂದ್ಸತಿ ನಾನು ಅದನ್ನ ಕವರ್ ಮಾಡ್ಕೊಳ್ತೀನಂತೆ, ಇನ್ನೊಂದಿಷ್ಟು ಕ್ವಶನ್ಸ್ನ ಅದನ್ನ ಕವರ್ ಮಾಡ್ಕೊಂಡು ಬಿಟ್ಟು ಈಗ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಈಗ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡೋದು ಅಂತ. ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಈಗ ಫಸ್ಟ್ ನೀವು ಫೀಚರ್ಸ್ ಅನ್ನು ನೋಡ್ಕೊಳ್ಬೇಕಿಲ್ಲಿ. ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮತ್ತೆ ಪಿ ಎಂ ಎಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಿಯರ್. ದಟ್ ಈಸ್ ಅ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ACX BC n minus x a plus b c n, where x is equals to 0 1 top to minimum of a comma n. Okay, then this is a p of x PMF, and the range, just you observe the range, that is a minimum of a comma n. And what are the parameters? A, b and n are the parameters. ಬೈನಾಮಿಯಲ್ ಅಲ್ಲಿ 2 ಪ್ಯಾರಾಮೀಟರ್, ಪೋಸ್ ಆನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 1 ಪ್ಯಾರಾಮೀಟರ್, ಮತ್ತೆ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇಲ್ಲಿ 3 ಪ್ಯಾರಾಮೀಟರ್ಸ್. ಓಕೆ, then here the features is given. A, B and N are the parameters, and X is this one, the range, and PMF is very important. And hypergeometric distribution ಇಲ್ಲಿ ಮೇನ್ ನಿಮ್ಗೆ 1 ಮಾರ್ಕ್ 2 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ಗೂ ಕೂಡ ಮೀನ್ ಮತ್ತು ವೇರಿಯನ್ಸ್ ಕೇಳೋ ಚಾನ್ಸಸ್ ಇದೆ. ಇಲ್ಲಿ ಅಲ್ಲೆಲ್ಲ ನಿಮ್ಗೆ ಬೇರೆ ಕ್ವಶನ್ ಬಂದ್ರು ಕೂಡ ಅಲ್ಲಿ 1 ಮಾರ್ಕ್ 2 ಮಾರ್ಕ್ಸಿಗೆ ಬಂದ್ರೆ ಇಲ್ಲಿ 5 ಮಾರ್ಕ್ಸ್ಗೆ ಮೀನ್ ಮತ್ತು ವೇರಿಯನ್ಸ್ NAB ಕೊಟ್ಬಿಟ್ಟು ದೇ ಆಸ್ಕ್ ಆಸ್ ಅ ಎಕ್ಸ್ಪೆಕ್ಟೇಷನ್ ಆಫ್ ಎಕ್ಸ್ ಅಂಡ್ ವೇರಿಯನ್ಸ್, ದೆನ್ ಸ್ಟ್ಯಾಂಡರ್ಡ್ ಏವಿಯೇಷನ್. ದಟ್ಸ್ ವೈ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮೀನ್ ಮತ್ತೆ ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಏವಿಯೇಷನ್. Okay, then NA, what is mean? NA divided by A plus B. Variance is NAB into A plus B minus N divided by A plus B whole square into A plus B minus 1. Okay, ಈಗ ಇಲ್ಲಿ NAB divided by A plus B whole square 1 ನೆನ್ಪಿಟ್ಕೊಳ್ಳಿ. A plus B minus N divided by A plus B minus 1. Okay, the variance is this one, and the standard deviation is the square root of that one, square root of variance. Okay, then the examples are like that. The number of boys in a committee, when 5 boys are selected from 30 boys and 20 girls. ಅಂದ್ರೆ ಇಲ್ಲಿ 3 ವ್ಯಾಲ್ಯೂಸ್ ಇರುತ್ತೆ ನಿಮಗೆ ಕ್ವಶನ್ ನಲ್ಲೇ, 3 ವ್ಯಾಲ್ಯೂಸ್, ಒಂದು N A B 3 ವ್ಯಾಲ್ಯೂಸ್. ಇಲ್ಲ ಅಂದ್ರೆ ಟೋಟಲ್ ಕೊಡ್ತಾರಲ್ಲಿ 50 ಅಂತ ಕೊಟ್ಬಿಟ್ಟು 30 ಬಾಯ್ಸ್ ಅಂತ ಕೊಟ್ರೆ ಅಲ್ಲಿ N ಮತ್ತೆ A ಪ್ಲಸ್ ಬಿ ಮತ್ತೆ A ಅಂತ ತಗೊಳ್ಬೇಕು ನೀವು. ಕ್ವಶನ್ ಏನಿರುತ್ತೋ ಅದ್ರ ಪ್ರಕಾರ AB ನ ನೀವು ಅಲ್ಲಿ ತಗೊಳ್ತೀರಾ. ಈಗ ಕ್ವಶನ್ ನಂಬರ್ 33 ನೋಡಿ, ಜಸ್ಟ್ ಅಬ್ಸರ್ವ್. ಈಗ ನಾನು ಕ್ವಶನ್ ಪೇಪರ್ ಅಲ್ಲಿ ತಗೊಳ್ಬೇಕಂದ್ರೆ ಒಂದು ಕ್ವಶನ್ ಪೇಪರ್ ಅಲ್ಲಿ ನಿಮಗೆ ಹೈಪರ್ ಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ನ ಕೇಳಿದ್ರಿ ಇಲ್ಲಿ. A basket has a 10 mangoes, out of which 6 are ripe. 3 mangoes are randomly selected. Basket has a 10 mangoes. 10 mangoes is A plus B is total is equals to 10. Out of which 6 are ripe. Andre 6 are ripe means A is equals to 6. Then 4 is unripe. Then 3 mangoes are randomly selected. That is small n is equals to 3. Use a hypergeometric distribution. Find the expected number of ripe mangoes among the picked ones. ನಾ ಜಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಇದನ್ನ ಹೆಂಗ್ ಮಾಡೋದಂತ. ಎಕ್ಸ್ಪೆಕ್ಟೆಡ್ ಅಂದಾಗ ಇಲ್ಲಿ ಮೀನ್ ತಗೊಳ್ತೀರಾ. ಎಕ್ಸ್ಪೆಕ್ಟೆಡ್ ಅಂದಾಗ ಮೀನ್ ಡಿಸ್ಟ್ರಿಬ್ಯೂಷನ್ ನ ಇಲ್ಲಿ ಮೀನ್ ಅನ್ನ ತಗೊಳ್ತೀರಾ ಇಲ್ಲಿ. ಓಕೆ, ಈಗ A plus B is equals to 10. A plus B is equals to 10. Then A is equals to 6. Then B is equals to 4. Then N is equals to
3 mangoes are randomly selected. The first question is the expected number of ripe mangoes among the picked one. Then you have to take it as an expectation of x, that is equals to a mean. Mean, what is the mean of a hypogeometric distribution? That is equals to NA divided by A plus B. Then you have to take it as a 3 into 6 divided by A plus B is a 10. 18 divided by 10 is a, that is a 1.8 is a answer. Okay. Then the next one is the probability that all the picked mangoes are ripe. Second question is all the picked mangoes are ripe. Then how many ripe are there? That is a is equals to 6. Then x is equals to, you have to take it as a 6. Then you have to take a the PMF. PMF you have to write it. ACX BC n minus x divided by ಇದು a plus b c ಇದು e minus x plus x ಹೋಗ್ಬಿಡುತ್ತಲ್ಲಿ c n. Okay. Then you have to take it as a is small a is 6. 6 c 6. Okay. B is a 4. 4 c n minus x. N what is n? 3. 3 minus, then what is x? X is a 6. Then divided by a plus b is a 10. 10 c n. ಇಲ್ಲಿ n ಅಂತಂದ್ರೆ 3. You have to calculate. This is a coefficient. The binomial coefficient you have to calculate and you have to write the answer over here. Okay. This I think you got it. The 3 values they are giving, you have to calculate. Expected number of ripe mangoes among the picked one antandre, you have to calculate the mean of a hypergeometric distribution. Okay. The next question is also find the variance. Here one more example is there. A box contain 8 red and white marbles. Okay, 8 red and 4 white marbles. Andre A is 8 and B is 4 white marbles. From this box 5 marbles are drawn at random. Andre n is equals to 5. Okay, this is the first question. Second one is 8 red, A is equals to 8 and B is equals to 4. Then n is a 5. Okay. Then what is the probability that the sample contains a 3 red marbles? Probability contains a 3 red marble. Andre first question no ನೀವು ಇಲ್ಲಿ PMF first ಬರೀತೀರಾ. ಬೈನೋಮಿಯಲ್ ಪೋಸನ್ ಅಲ್ಲೇ ಹೇಳಿದೀನಿ ನಾ PMF ಗೆ 1 ಮಾರ್ಕ್ ಅಂತ. P of x is equals to 3 red marbles. 3 red marbles ಅಂದ್ರೆ ಇಲ್ಲಿ ಏನ್ ಮಾಡ್ತೀರಾ? A C X. A is a 8. C. X is 3. B is 4. C. N is 5. 5 minus 3. Divided by A plus B is 8 plus 4. 12. 12 C. N. N is 5. Then you have to calculate the combination of a binomial coefficients. You have to calculate. ಅಲ್ಲಿ ನೀವು ಇದರಲ್ಲಿ ಇರುತ್ತೆ ನಿಮಗೆ ಎಲ್ಲಿ ನಾವು ಇದನ್ನ ಪ್ರೊವೈಡ್ ಮಾಡ್ತೀವಲ್ಲ ಸ್ಟಾಟಿಸ್ಟಿಕಲ್ ಟೇಬಲ್, ಅದರಲ್ಲಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದನ್ನ ನೋಡ್ಬಿಟ್ಟು ನೀವು ಇದನ್ನ ಅಲ್ಲಿ ಹಾಕ್ಬಿಡ್ತೀರಾ. ಓಕೆ, ದೆನ್ ಯು ಆರ್ ಗೆಟಿಂಗ್ ಆಸ್ ಅ ಆನ್ಸರ್. x is equals to 3 is answer. And also find the variance. Second question ನೋಡು, ವೇರಿಯನ್ಸ್ ಅಂದಾಗ you have to keep remember that variance also. Variance is equals to ನಾನೇನ್ ಹೇಳಿದೆ, NAB. n ಬಂದತಿ ಅಂದ್ರ a plus b minus n. ಇಲ್ಲಿ n ಐತಲ್ಲ ಅದಕ್ಕೆ ಇಲ್ಲಿ n ಅಂತ ನಾನು ನೆನ್ಪಿಟ್ಕೊಂಡಿರೋದು. ಈ ಡಿವೈಡ್ ಬೈ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು a ಪ್ಲಸ್ ಬಿ ಮೈನಸ್ 1. Okay, then you have to substitute the values, all the values, and you have to calculate the variance. Okay, these two examples are from the model question paper. Model question paper. Okay.
ಅದರ್ಸ್ ಈಸ್ ಬೈನಾಮಿಯಲ್ ಐತಿ, ಪೋಸಾನ್ ಐತಿ, ಬೈನಾಮಿಯಲ್ ಪೋಸಾನ್ ಐತಿ. ಓಕೆ, ದೆನ್ ಇದನ್ ಬಿಟ್ರೆ ನಿಮ್ಗೆ ಇದೇ ಟೈಪ್ ಎಕ್ಸಾಂಪಲ್ಸ್, ಈಗ ನಾನ್ ನಿಮ್ಗೆ ಇದರಲ್ಲಿ ಎಕ್ಸಾಂಪಲ್ಸ್ ಇದೆಯಲ್ಲ, ಈ ಎಕ್ಸಾಂಪಲ್ಸ್ ಅನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ನೀವು ಇಲ್ಲಿದೆ ನೋಡಿ, ಇಲ್ಲೊಂದೆರಡು ಎಕ್ಸಾಂಪಲ್ ಇದೆ ನೋಡಿ, ಈ 2 ಎಕ್ಸಾಂಪಲ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿ, ಇದು 3 ಎಕ್ಸಾಂಪಲ್ ಅನ್ನು ಸಾಲ್ವ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದು 2 ಮಾರ್ಕ್ಸ್ ಬಂದ್ರು ಬರ್ಬೋದು. ಮತ್ತೆ ಇದು ಎಕ್ಸಾಂಪಲ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಕ್ಸರ್ಸೈಸ್ ಅಲ್ಲಿ ಇರುವಂತಹ ಎಕ್ಸಾಂಪಲ್ಸ್ ಅನ್ನ ಒಂದ್ ಸ್ವಲ್ಪ ಪಟ 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 ನೀವು ಬಾಳ ಟೈಮ್ ಕ್ವಶನ್ ಅದೆಲ್ಲ ಬರಿಬೇಡ್ರಿ. ಕ್ವಶನ್ ಓದ್ರಿ, ಗಿವನ್ ಡೇಟಾ ಹಾಕ್ರಿ, ಫಾರ್ಮುಲಾ ತಗೊಳ್ರಿ, ಫಾರ್ಮುಲಾ ಜಸ್ಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಯು ವಿಲ್ ಗೆಟ್ ಅ ಆನ್ಸರ್. ಓಕೆ, ನಿಮ್ಗಲ್ಲಿ ಗ್ಯಾರಂಟಿ ಅದು ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಇಲ್ಲಿ. ಓಕೆ, ಹೈಪೋಜಾಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್, ಹೈಪೋಜಾಮೆಟ್ರಿಕ್ ಇವೆಲ್ಲ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲಿ ಇರುವಂತಹ ಕ್ವಶನ್ಸ್ ನಿಮಗೆ ಅಲ್ಲಿ ಬರ್ತದ ಎಕ್ಸಾಮಿಗೆ. ಓಕೆ ಸ್ಟೂಡೆಂಟ್ಸ್, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡ್ಬೋದಲ್ಲ ವಿಡಿಯೋಗೆ. ಓಕೆ, ವಿಡಿಯೋಗೆ ಲೈಕ್ ಕೊಡಿ ಎಲ್ರು. Okay students, thank you for watching the video. Subscribe, like and comment the video.